ಮತ್ತೊಂದು ಕಡೆ ಈಗ ರಾಜ್ಯದ ಕಾಂಗ್ರೆಸ್ ಶಾಸಕರ ದಂಡು ದೆಹಲಿಗೆ ದಂಡೆತ್ತು ಹೋಗಿದೆ. ನಿಮ್ಗೆ ಗೊತ್ತಿರುವಂತಹ ಸಂಗತಿ, ಒಬ್ಬಿಬ್ರಲ್ಲ 20 ರಿಂದ 25 ಮಂದಿ ಶಾಸಕರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಕಾರಣ ಅಂತಂದ್ರೆ ಸಚಿವ ಸಂಪುಟ ನಮಗೆ ರೀಶಫಲ್ ಆಗಬೇಕು, ಅದರಲ್ಲಿ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥದ್ದು ಬೇಡಿಕೆ. ಇದೇ ವಿಚಾರವನ್ನ ನಾವು ಮುಖ್ಯಮಂತ್ರಿಗಳ ಬಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಸ್ವಲ್ಪ ಸಮಾಧಾನ ಹೇಳೋ ರೀತಿಯಾಗಿನೇ ಮಾತನಾಡಿದ್ರು. ಆದರೆ ಇದೇ ವಿಚಾರ DCM ಅವರ ಬಳಿ ಮಾತನಾಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಬಹಳ ಗರಂ ಆದ್ರು ಈ ದೆಹಲಿ ಯಾತ್ರೆಗೆ ಸಂಬಂಧಪಟ್ಟಂಗೆ. ಹಾಗಾದ್ರೆ ಇದರ ಲೆಕ್ಕಾಚಾರ ಏನು, ಇದರ ಒಳಮರ್ಮಗಳೇನು ಈ ದೆಹಲಿ ಯಾತ್ರೆಯದ್ದು, ಬನ್ನಿ ರಿಪೋರ್ಟಲ್ಲಿ ನೋಡ್ಕೋಬೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಮಂತ್ರಿಗಳನ್ನು ಕೈಬಿಡಬೇಕು, ಉತ್ತಮ ಆಡಳಿತಕ್ಕಾಗಿ ರೀಶಫಲ್ ಅನ್ನು ಮಾಡಿ ಅವರಿಗೆ ಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾಯಕತ್ವ ಕದನದ ಮಧ್ಯೆ ದೆಹಲಿಯಲ್ಲಿ ಸಂಪುಟ ಸರ್ಜರಿ ದಾಳ. ಸಚಿವ ಸ್ಥಾನಕ್ಕಾಗಿ ಹೈಕಮಾಂಡ್ ಮುಂದೆ ಕೈ ಶಾಸಕರ ಪರೇಡ್. ಅನೇಕ ಮಂತ್ರಿಗಳು ಈಗಾಗಲೇ ಸರಿಯಾಗಿ ಕೆಲಸ ಮಾಡಿ ನಿಷ್ಕ್ರಿಯರಾಗಿದ್ದಾರೆ. 2.5 ವರ್ಷ ಆದ ನಂತರ ಅವಕಾಶ ಮಾಡಿಕೊಳ್ಳಲು ಮಾತು ಕೊಟ್ಟಿದ್ರು. ಬೇಡದ ಮಾತಾಡಿದ್ರೆ ಹುಷಾರ್, DK ಖಡಕ್ ವಾರ್ನಿಂಗ್. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಪಕ್ಷದ ಶಿಸ್ತಿನಲ್ಲಿರಿ, ನಿಮ್ಮ ಭವಿಷ್ಯ ಇರೋದು ಮೀಡಿಯಾದಲ್ಲ, ಪಕ್ಷದಲ್ಲಿ. ಇದು ದೆಹಲಿಗೆ ಹಾರಿದ ಕಾಂಗ್ರೆಸ್ ಶಾಸಕರಿಗೆ DCM DK ಕೊಟ್ಟಿರುವ ಖಡಕ್ ವಾರ್ನಿಂಗ್. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಗಿತಾ ಇದ್ದಂತೆ ಸಚಿವ ಸ್ಥಾನಕ್ಕಾಗಿ ಕಾದು ಕುಳಿತಿದ್ದ ಶಾಸಕರೆಲ್ಲ ದೆಹಲಿಗೆ ಟಿಕೆಟ್ ಬುಕ್ ಮಾಡಿದ್ರು. ಗುಂಪಾಗಿ ನಿನ್ನೆ ರಾತ್ರಿಯೇ ದೆಹಲಿಯ ವಿಮಾನ ಹತ್ತಿದ್ರು. ಇಷ್ಟು ದಿನ ಬೆಂಗಳೂರಲ್ಲಿ ಸಾಲು ಸಭೆಗಳನ್ನ ನಡೆಸಿದ ಶಾಸಕರ ಗುಂಪು ಇದೀಗ ನೇರವಾಗಿ ಹೈಕಮಾಂಡ್ ಎದುರೇ ಸಚಿವ ಸ್ಥಾನಕ್ಕಾಗಿ ತಮ್ಮ ಹಕ್ಕು ಮಂಡಿಸುತ್ತಿದ್ದಾರೆ. ಸದ್ಯ ಶಾಸಕರಾದ ಶಿವಣ್ಣ, TB ಜಯಚಂದ್ರ, ಪುಟ್ಟರಂಗಶೆಟ್ಟಿ, ಬೇಳೂರು ಗೋಪಾಲ್ ಕೃಷ್ಣ, ಅಶೋಕ್ ಪಟ್ಟಣ್, ಶಾಂತನಗೌಡ, ಷಡಕ್ಷರಿ, SN ನಾರಾಯಣಸ್ವಾಮಿ, JT ಪಾಟೀಲ್, ಬಸವರಾಜ ಶಿವಣ್ಣ, GN ಪಾಟೀಲ್, MY ಪಾಟೀಲ್, ಅಫ್ಜಲ್ಪುರ ಸೇರಿದಂತೆ ಈಗಾಗಲೇ 20ಕ್ಕೂ ಹೆಚ್ಚು ಸೀನಿಯರ್ MLAಗಳು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಹಲವು ಹೈಕಮಾಂಡ್ ನಾಯಕರನ್ನೆಲ್ಲ ಸರಣಿಯಾಗಿ ಭೇಟಿ ಮಾಡಲು ಮುಂದಾಗಿದ್ದಾರೆ. ಶಾಸಕರ ದೆಹಲಿ ಯಾತ್ರೆಗೂ ನಾಯಕತ್ವ ಕದನಕ್ಕೂ ನಂಟು. ಖರ್ಗೆ ಭೇಟಿಯಾಗಿ DK ಗರಂ, ಹೋದ್ರೆ ತಪ್ಪೇನು ಎಂದ CM. ಶಾಸಕರು ದೆಹಲಿಗೆ ಯಾತ್ರೆ ತೆರಳುತ್ತಾ ಇದ್ದಂತೆ DCM DK ಶಿವಕುಮಾರ್ ಬೆಂಗಳೂರಲ್ಲಿ AICC ಅಧ್ಯಕ್ಷ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ರು. ಸದಾಶಿವನಗರ ನಿವಾಸದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಖರ್ಗೆ ಜೊತೆ DK ಚರ್ಚಿಸಿದ್ರು. ಈ ವೇಳೆ ಶಾಸಕರು ದೆಹಲಿಗೆ ತೆರಳಿರೋದಕ್ಕೆ ಅಸಮಾಧಾನ ಹೊರಹಾಕಿದ್ದರು ಎನ್ನಲಾಗಿದೆ. ಖರ್ಗೆ ಸಭೆಯ ಇನ್ಸೈಡ್ ಸ್ಟೋರಿ ಇಲ್ಲಿದೆ ನೋಡಿ. ಸಚಿವ ಸಂಪುಟ ಪುನರ್ರಚನೆಗೂ ನಾಯಕತ್ವ ಬದಲಾವಣೆಗೂ ನೇರ ಲಿಂಕ್ ಇದೆ ಎನ್ನಲಾಗಿದೆ. ದೆಹಲಿಯಲ್ಲಿ ಸಂಪುಟ ಪುನರ್ರಚನೆಗೆ ಶಾಸಕರು ಆಗ್ರಹಿಸಲು ತೆರಳಿದ ಬೆನ್ನಲ್ಲೇ ಇವತ್ತು ಮಧ್ಯಾಹ್ನ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ದೆಹಲಿಗೆ ತೆರಳಿದ್ರು. ಖರ್ಗೆ ದೆಹಲಿಗೆ ತೆರಳೋ ಮುನ್ನ ಭೇಟಿಯಾದ DK ಶಿವಕುಮಾರ್ ಸಂಪುಟ ಪುನರ್ರಚನೆಗೆ ಅವಕಾಶ ನೀಡದಂತೆ ಒತ್ತಾಯಿಸಿರೋ ಸಾಧ್ಯತೆ ಇದೆ. ಒಂದು ವೇಳೆ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿದ್ರೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ತೆರೆ ಬಿದ್ದಂತೆ. ಇದರ ಗಂಭೀರತೆ ಅರಿತು DK ಶಿವಕುಮಾರ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿ ಚರ್ಚಿಸಿದ್ರು ಎನ್ನಲಾಗಿದೆ. ಖರ್ಗೆ ಭೇಟಿ ಬಳಿಕ ಮಾತಾಡಿದ DCM DK ಶಿವಕುಮಾರ್ ದೆಹಲಿಗೆ ತೆರಳಿದ ಶಾಸಕರ ವಿರುದ್ಧ ಗರಂ ಆಗಿ ವಾರ್ನಿಂಗ್ ಮಾಡಿದ್ರು. ಎಲ್ಲ ಹೋಗಿದ್ದಾರೆ, CM ಏನೋ ಹೇಳಿದ್ದಾರೆ. ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು. ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ. ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ.
ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಡಿಸಿಎಂ ಹೀಗೆ ಗರಂ ಆಗಿ ಮಾತಾಡಿದ್ರೆ ಶಾಸಕರ ದೆಹಲಿ ಯಾತ್ರೆ ಬಗ್ಗೆ ನಿನ್ನೆ ಮಾತಾಡಿದ್ದ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋದ್ರೆ ತಪ್ಪೇನು ಅಂದಿದ್ರು. ಹೋಗ್ಲಿ ಪಾಪ ಬೇಡ ಅಂತಂದವ್ರೆ, ಹೋಗ್ಲಿ, ನಂದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದ್ಮೇಲೆ ಪೆಂಡಿಂಗ್ ಇದೆ. ಒತ್ತಾಯ ಮಾಡಿದ್ರೆ ಮಾಡಲಿ. ಶಾಸಕರ ದೆಹಲಿ ಚಲೋ ವಿಷಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಮೌನ ತಾಳಿದ್ದಾರೆ. ಅದರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನೋಡೋಣ ಅಂದ್ರು. ಗೃಹ ಸಚಿವ ಪರಮೇಶ್ವರ್ ದೆಹಲಿಗೆ ಬೀಗ ಹಾಕಿದಾರ. ಯಾವಾಗ ಹೋಗ್ಬೇಕು ಆಗ ಹೋಗ್ತೀನಿ ಅಂದ್ರು. ಅವ್ರು ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದನ್ನ ತೀರ್ಮಾನ ಮಾಡೋರು ಯಾರಪ್ಪ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು. ಗ್ಯಾಂಬ್ಲಿಂಗ್ ಅಂತ ಅಲ್ಲ, ಅವ್ರು ಕೇಳೋದನ್ನ ಓಪನ್ ಆಗಿ ಕೇಳಿರ್ಬೋದು. ಅದನ್ನು ಗ್ಯಾಂಬ್ಲಿಂಗ್ ಅಂತ ಕರೆದ್ರೆ ಸರಿ ಇಲ್ಲ. ಗ್ಯಾಂಬ್ಲಿಂಗ್ ಅಂತ ಅಲ್ಲ ಅದು. ಅವರು ಅರ್ಹತೆ ಇದೆ ಕೊಡಿ ನಮಗೂ ಅಂತ ಕೇಳೋದ್ರಲ್ಲಿ ತಪ್ಪೇ ಇಲ್ವೇ ಇಲ್ಲ ಅಂತ ನಾನು ಮತ್ತೊಂದು ಸರಿ ಹೇಳ್ತೇನೆ. ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗ ರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಮೊದಲೇ ನಾಯಕತ್ವ ವಿಷಯದಲ್ಲಿ ಗೊಂದಲದ ಅರಮನೆಯಂತಾಗಿರುವ ಕೈಮನೆಯಲ್ಲಿ ಈಗ ಹಿರಿಯ ಶಾಸಕರು ಹೊಸ ಬಿರುಗಾಳಿ ಎಬ್ಬಿಸಿದ್ದಾರೆ. ಈ ಬಿರುಗಾಳಿ ಪಕ್ಷದಲ್ಲಿ ಮುಂದೆ ಮತ್ಯಾವ ಸುನಾಮಿ ಎಬ್ಬಿಸುತ್ತೆ ಅನ್ನೋದು ಕಾಲವೇ ಉತ್ತರಿಸಲಿದೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಮತ್ತು ಈರಣ್ಣ, TV9 ಬೆಂಗಳೂರು.